ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತು ಫೈನಲಿ ನಾವು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀವಿ. ಸೊ ಅದಕ್ಕಾಗಿ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಸೊ ಎಲ್ಲರೂ ಪ್ಯಾಕಿಂಗ್ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ, ಅಂದರೆ ವಾಪಸ್ ಬೆಂಗಳೂರಿಗೆ ಹೋಗೋದಕ್ಕೋಸ್ಕರ. ಹಾಗೆ ನನಗೆ ಯಾಕೆ ಬೇಜಾರಾಗ್ತಿಲ್ಲ ಅಂದರೆ ನಮ್ಮ ಮಮ್ಮಿ ಡ್ಯಾಡಿ ನನ್ನ ಜೊತೆಲೇ ಬರ್ತಾರಲ್ಲ, ಸೊ ಅದರಿಂದ ಏನು ಫೀಲ್ ಆಗ್ತಿಲ್ಲ. ಏನಾದ್ರು ಸಪೋಸ್ ನಾನು ಒಬ್ಬಳೇ ಹೋಗೋದಿದ್ದರೆ ತುಂಬಾ ಬೇಜಾರಾಗಿರ್ತಾಯಿತ್ತು. ಸೊ ಐ ಆಮ್ ಫೈನಲಿ ಹ್ಯಾಪಿ. ಬಟ್ ಈ ಮನೇನ ಮಿಸ್ ಮಾಡ್ಕೋತೀವಿ. ಮತ್ತು ವಾಪಸ್ ಬರ್ತೀವಲ್ಲ ಅವಾಗ ಮತ್ತೆ ಯಾವಾಗಾದ್ರೂ ಬ್ಲಾಗ್ಸ್ನ ಇಲ್ಲಿ ಮಾಡ್ತೀವಿ. ನಾನು ಈ ವಿಡಿಯೋನ ತುಂಬಾ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಯುಗಾದಿ ಹಬ್ಬ ಕಳೆದಾದ್ಮೇಲೆ 3ನೇ ದಿನದ ವ್ಲಾಗ್ ಅನಿಸುತ್ತೆ. ನಾನು ರಿಟರ್ನ್ ಬ್ಯಾಂಗ್ಳೂರ್ಗೆ ಬರೋವಾಗ ಸೊ ಅಮ್ಮ ಪ್ರತಿಯೊಂದಿಗೂ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟು ಬರಬೇಕು. ಸೊ ಹಂಗೆ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ಅಲ್ವಾ. ಸೊ ಅಲ್ಲಿನೇ ಅವ್ರ ಸ್ವಂತ ಮನೆ ಆಗಿರೋದ್ರಿಂದ ಮೇಯ್ನು ಅಲ್ಲಿ ತಿಂಗ್ಳಿಗೆ ಒಂದು ಸಲನಾದರೂ ಹೋಗಿ ದೀಪ ಹಚ್ಚಬೇಕು. ಸೊ ಅದರಿಂದ ಅವ್ರು ಹೋಗ್ತಾ ಬರ್ತಿರ್ತಾರೆ. ನಾನು ವೆರಿ ರೇರಾಗಿ ಹೋಗೋದು. ಸೊ ಹಾಗೆ ಪೂಜೆನೂ ಕೂಡ ಹೊರಡೋಕ್ಕೂ ಮುಂಚೆ ಪೂಜೆ ಕೂಡ ಮುಗಿಸ್ಕೊಂಡ್ರು. ಮನೆಯಲ್ಲಿ ದೀಪ ಹಚ್ಬಿಟ್ಟು ಬರಬೇಕಂತಲೇ ಜಾಸ್ತಿ ಅವರು ಹೋಗೋದು ಬರೋದು ಮಾಡೋದು. ಹಾಗೆ ಖಾಲಿ ಬಿಡಬಾರ್ದು ಅಂತ ಹೇಳಿ. ಹಾಗೆ ಮನೆಯಲ್ಲಿನೇ ಒಬ್ಬಟ್ಟದು ಅಂದರೆ ಹೂರ್ಣ ಏನಿತ್ತೋ ಯುಗಾದಿ ಹಬ್ಬಕ್ಕೆ ಮಾಡಿದ್ದು ಅದು ಹಾಗೆ ಮಿಕ್ಕೊಂಡಿತ್ತು. ಸೊ ಆದ್ದರಿಂದ ಅಮ್ಮ ಅದನ್ನು ಇನ್ನು ಫ್ರಿಜ್ಜಲ್ಲಿ ಇಡೋಣ ಅಂತ ಹೇಳಿದ್ರೆ ಸೊ ಅವ್ರು ಅಲ್ಲಿ ಇರಲ್ವಲ್ಲ. ಸೊ ಅದರಿಂದ ಅದು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ಳೋಣ, ಕಾರಲ್ಲಿ ಹೋಗುವಾಗ ತಿಂದ್ಕೊಂಡ್ರಾಯ್ತು ಅಂತ ಹೇಳಿ ಅದನ್ನು ಕೂಡ ಪ್ಯಾಕ್ ಮಾಡ್ಕೊತಿದ್ವಿ. ಹಾಗೆ ಅಲ್ಲಿ ಅಂದರೆ ಅಂಕಲ್ ಯಾರು ಇರ್ತಾರಲ್ಲ ಅವ್ರಿಗೂ ಸ್ವಲ್ಪ ಹಾಕ್ಕೊಟ್ವಿ, ಅವರು ಕೂಡ ತಿನ್ಕೊಂಡ್ರು. ಹಾಗೆ ನಮ್ಮ ಡ್ಯಾಡಿ ಪ್ರತಿಯೊಂದು ಕಾರ್ನೆಲ್ಲ ವಾಶ್ ಮಾಡೋದಿರ್ಬೋದು, ಹಾಗೆ ಸ್ವಲ್ಪ ಈ ಐಸ್ ವಾಟರ್ಸ್ ಎಲ್ಲ ಫಿಲ್ ಮಾಡಿ ಫ್ರೀಝರಲ್ಲಿ ಇಡೋದು ಇದೆಲ್ಲ ಮಾಡ್ತಿದ್ರು. ಹಾಗೆ ನಾವು ಊರಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿದಾಗ ಅಂದರೆ ನಮ್ಮ ತೋಟದಲ್ಲಿ ಜೋಳ ಎಲ್ಲ ಬೆಳೆದಿದ್ದಾರಲ್ಲ, ಅಂದರೆ ನಮ್ಮ ತೋಟನ ನೋಡ್ಕೊತಿದ್ದಾರಲ್ಲ ಅವರು ನನಗೆ ಜೋಳ ಇಷ್ಟ ಅಂತ ಹೇಳಿ ಜೋಳನೆಲ್ಲ ತೊಗೊಬಂದು ಕೊಟ್ಟರು. ಹಾಗೆ ನಾನು ಅಮ್ಮ ಜೊತೆಲಿ ಹೇಳ್ತಿದ್ದೆ, ನಾನು ಫುಲ್ಲು ಕಲರ್ ಬಂದುಬಿಟ್ಟಿದ್ದೀನಿ ಮಮ್ಮಿ, ನಾನು ಫುಲ್ ಫೇರ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದೆ. ಬಿಕಾಸ್ ಏನಂದರೆ ಇಲ್ಲಿ ನಮ್ಮ ಮನೇಲಿ ಇವಾಗಿರೋ ಮನೇಲಿ ತುಂಬಾ ಹಾರ್ಡ್ ವಾಟರ್ ಇದೆ. ಸೊ ಫೇಸ್ ಎಲ್ಲ ಒಂಥರ ಫುಲ್ಲು ಟ್ಯಾನ್ ಆಗಿರೋ ಥರ ಅನಿಸ್ಬಿಟ್ಟಿತ್ತು. ಅದೇ ಮಿಸ್ ಮಾಡ್ಕೋತೀನಿ. ಹಾಗೆ ಇದನ್ನು ರೀಸೆಂಟಾಗಿ ಊರಲ್ಲಿ ಪ್ಲ್ಯಾಂಟಿಂಗ್ ಮಾಡಿಸಿದ್ದೀವಿ ನಾವು. ಸೊ ಅಂದರೆ ಇದು ಶೋ ಪ್ಲ್ಯಾಂಟು ಬ್ಯಾಂಗ್ಳೂರಲ್ಲಿ ತೊಗೊಬಂದಿದ್ದು. ಸೊ ಇವಾಗ ಪಾಟಲ್ಲಿ ಇತ್ತು ಅಂದರೆ ಸದ್ದು ಇಲ್ಲಿ ಹಾಕಿದ್ದೀವಿ. ಹಾಗೆ ತುಂಬ ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟ್ ಇಯರ್ ಇನ್ನೂ ಎಷ್ಟು ದೊಡ್ಡದಾಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಹಾಗೆ ನಮ್ಮ ಮಮ್ಮಿ ಪಪ್ಪ ನಾನು ಫೋಟೋ ತೆಗೆದಿದ್ದೀನಿ ಅಂದ್ಕೊಂಡ್ಬಿಟ್ಟು ಸ್ಟ್ಯಾಚ್ಯೂ ಥರ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಇಲ್ಲದೆ ಮಮ್ಮಿ ನಾನು ವೀಡಿಯೋ ಮಾಡ್ತಿದ್ದೀನಿ, ಫೋಟೋ ತೆಗೆದುಕೊಡ್ತೀನಿ ಇರಿ ಅಂತ ಹೇಳಿ. ಹಾಗೆ ನನಗೆ ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಬೇಕಿತ್ತು. ಸೊ ಅದರಿಂದ ಅಮ್ಮ ಅಲ್ಲಿ ನೀಟಾಗಿ ಚೆನ್ನಾಗಿ ಬಿಸಿಲಲ್ಲಿ ಇಟ್ಟಿದ್ರಲ್ವ, ಸೊ ಅದು ತುಂಬಾ ಚೆನ್ನಾಗಿ ಬೆಳೆದಿತ್ತು. ಸೊ ಅದರಿಂದ ಅದನ್ನು ಕೂಡ ಎಲ್ಲನೂ ತೆಗೆದು ಕಾರಲ್ಲಿ ಇಟ್ಕೊಂಡಿದ್ದೆ ನಾನು ಬ್ಯಾಂಗ್ಳೂರಿಗೆ ತೊಗೊಂಡೋಗ್ಬೇಕು ಅಂತ ಹೇಳಿ. ಸೊ ಈ ಪಾಟ್ಸ್ ಎಲ್ಲ ಏನಿದೆ ಆವಾಗ ಅಂದರೆ 2 ಇಯರ್ಸ್ ಮುಂಚೆ ನಾನು ಮೀಶೋನಲ್ಲಿ ಬುದ್ಧದು ಪಾಟ್ಸು ಮತ್ತು ಆ ವೈಟ್ ಪಾಟ್ಸ್ ಎಲ್ಲ ಹಾಗೆ ಮಮ್ಮಿ ಸೊಪ್ಪು ಸಾಂಬಾರು ಮಾಡಿದ್ರು ಊರಿಂದ ತೊಗೊಬಂದಿದ್ರಲ್ಲಿ. ಸೊ ಅದರಿಂದ ಅದು ಕೂಡ ನೈಟು ಬಂದಿದ್ದು ನಾವು ಅರೌಂಡ್ 8 o'clock 9 o'clock ಆಗಿತ್ತು. ಸೊ ಆದ್ದರಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗೆ ಮತ್ತೆ ಬೆಳಗಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗಷ್ಟೇ ನಾನು ಅಮ್ಮ ಮನೆಯಿಂದ ಬಂದೆ. ಸೊ ಅಮ್ಮ ಮನೆಯಲ್ಲೆಲ್ಲ ಊಟ ಮುಗಿಸ್ಕೊಂಡು ಬಂದೆ. ಸೊ ಹಾಗೆ ಸೋಫಾದವ್ರು ಕಾಲ್ ಮಾಡಿದರು, ಸೋಫಾ ಇವತ್ತು ಡೆಲಿವರ್ ಆಗುತ್ತೆ ಅಂತ. ಇಲ್ಲೆಲ್ಲ ತಂದಾಕ್ಬಿಟ್ಟು ಹೋಗಿದ್ದಾರೆ. ನನಗಿವಾಗ ಟೆನ್ಷನ್. ಸೊ ಇವಾಗ ಇದನ್ನ ಹೆಂಗೆ ಆರ್ಗನೈಸ್ ಮಾಡೋದೋ ಗೊತ್ತಾಗ್ತಿಲ್ಲ, ನೋಡೋಣ, ನಾನು ಟ್ರೈ ಮಾಡ್ತೀನಿ. ಹಾಗೆ ಈ ಸೋಫಾನ ತೊಗೊಂಡು ಬಂದರು, ಬಟ್ ಅದು ಅನ್ಪ್ಯಾಕ್ ಮಾಡೋ ಒಳಗಡೆ ತುಂಬಾ ಕಷ್ಟ ಆಯಿತು. ಅಂದರೆ ನಾನು ಒಬ್ಬಳೇ ಇದ್ದೆ. ಸೊ ನಾನು ಒಬ್ಬಳೇ ಅವ್ರು ಬರೋ ಒಳಗಡೆ ಫುಲ್ ಅರೇಂಜ್ ಮಾಡಿಟ್ಟಿದ್ದೆ. ಅಂದರೆ ಊರಿಂದ ಬಂದಾದಮೇಲೆ ನನ್ನ ಹಸ್ಬೆಂಡ್ ಅವ್ರ ಪಾಡ್ಗೆ ಅವ್ರ ಆಫೀಸ್ ಫೈನಲಿ ಸೋಫಾನ ಅರೇಂಜ್ ಮಾಡಿದ್ದೀನಿ. ಬಟ್ ತುಂಬಾ ಸ್ಪೇಸ್ ಇಲ್ಲ ಇವಾಗ, ಸ್ಪೇಸ್ ಇಟ್ಕೊಳ್ಳೋಕ್ಕಾಗ್ತಿಲ್ಲ. ಹಂಗೂ ಒಂದು ಸೋಫಾ ಎಕ್ಸ್ಟ್ರಾ ಬರ್ತಿದೆ, ತೋರಿಸ್ತೀನಿ ನಿಮಗೆ. ನೋಡಿ ಈ ಸೋಫಾನ ತೆಗಿಬೇಕೀಗ. ಸದ್ಯಕ್ಕೆ ಈಗ ರೂಮಲ್ಲಿ ಎಲ್ಲಾದರೂ ಇಟ್ಕೋಬೇಕು. ಬೇಕಿದ್ರೆ ಅಷ್ಟನ್ನು ಬೇಕಾದ್ರೆ ಕಾರ್ನರ್ ಸೋಫಾ. ಇಲ್ಲಿ ಸ್ವಲ್ಪ ಡೋರ್ ಅಡ್ಡ ಆಗುತ್ತೆ, ಪುಷ್ ಮಾಡಿಬಿಟ್ಟು ಲಾಕ್ ಮಾಡ್ಕೋಬೇಕಷ್ಟೆ. ಸೊ ಇವಾಗ ಅಲ್ಲಿ ಬಾಲ್ಕನಿಗೆ ಹೋಗೋಕ್ಕೂ ಅಷ್ಟೊಂದು ಸ್ಪೇಸ್ ಇಲ್ಲ, ನೋಡೋಣ. ಸೊ ಇದು ಒಂದೊಂದು ಸದ್ಯಕ್ಕೆ ಇವಾಗ ರೂಮಲ್ಲಿ ಶಿಫ್ಟ್ ಮಾಡೋಣ ಅಂತ ಇದ್ದೀನಿ. ಹಾಗೆ ಸೋಫಾನೆಲ್ಲ ಅರೇಂಜ್ ಮಾಡಿದ್ಮೇಲೆ ಒಂದು ಸಲ ಕ್ಲೀನಾಗಿ ಕಿಚನ್ ಸ್ಲ್ಯಾಬು ಅದೇ ಗ್ಯಾಸ್ ಸ್ಟವ್ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಊರಿಂದ ಬಂದಮೇಲೆ ಸ್ವಲ್ಪ ಡಸ್ಟ್ ಅನ್ನೋದು ಕೂತ್ಕೊಂಡಿರುತ್ತಲ್ಲ, ಸೊ ಅದಕ್ಕೆ ಒಂದು ಸಲ ಕ್ಲೀನ್ ಮಾಡೋಣ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.